ಸ್ನೇಹಿತರೆ ನಮಸ್ಕಾರ. ನೋಡಿ, ನೀವು ಈ ಭೂಮಿ ಏನು ನೋಡ್ತಾ ಇದ್ದೀರಾ, ಈ ಭೂಮಿ ಬಂದು 10-15 ವರ್ಷದಿಂದ ಬರಡಾಗಿತ್ತು. ಸೊ ಈ ಭೂಮಿನಲ್ಲಿ ಏನಾದರೂ ಒಂದು ಬೆಳೆ ಮಾಡಬೇಕು, ಜನಕ್ಕೆ ಒಂದು ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ತೊಗೊಂಬಂದಿದ್ದೀನಿ. ಸೊ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಇದಾಗುತ್ತೋ ಗೊತ್ತಿಲ್ಲ. ಏನಪ್ಪ ಕಾನ್ಸೆಪ್ಟ್ ಅಂದರೆ, ಒಂದು ಏನೋ ಕೊಟ್ಟಿಗೆ ಗೊಬ್ಬರ ಹಾಕಿ ಹಸು ಗಂಜಲ ಹೊಡೆದು ಒಂದಷ್ಟು ಸೊಪ್ಪು ತಳಿಗಳು, ಏನು ದಂಟಿನ ಸೊಪ್ಪು ಆಗ್ಬೋದು, ಮೆಂತ್ಯ ಸೊಪ್ಪು ಆಗ್ಬೋದು, ಪಾಲಕ್ಕಿ ಮತ್ತು ಮೆಂತ್ಯ, ಕೊತ್ತಂಬರಿ, ನಾಟಿ ಕೊತ್ತಂಬರಿ. ಸೊ ಈ ಥರ ನಾಟಿ ತಳಿಗಳು ಏನಿದೆಯೋ ಅದನ್ನು ಆಯ್ಕೆ ಮಾಡಿಕೊಂಡು, ಸೊ ಈ ಭೂಮಿನಲ್ಲಿ ಜಸ್ಟು ಈಗ ಒಂದು ಸ್ಟಾರ್ಟ್ ಮಾಡೋಣ ಅಂತೇಳಿ ಒಂದು ಸ್ವಲ್ಪ ಒಂದು ಬೇ ಕೊತ್ತಂಬರಿ ಆಗ್ಬೋದು, ಒಂದು ಬೇ ದಂಟು ಸೊಪ್ಪು, ಒಂದು ಬೇ ಮೆಂತ್ಯ, ಒಂದು ಬೇ ಪಾಲಕ್ಕು, ಈ ಥರ ಒಂದು 5-6 ವೆರೈಟಿ ಹಾಕ್ಕೊಂಡು ಸ್ಟಾರ್ಟ್ ಮಾಡಿ, ಒಂದು ಮಿನಿಮಮ್ ನಾವು ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಆಗ್ಬೋದು ಅಥವಾ ಯಾವುದೇ ರೀತಿ ಪೆಸ್ಟಿಸೈಡ್ಸ್ ಆಗ್ಬೋದು, ಇದು ಯಾವುದೇ ರೀತಿ ನಾವು ಇದಕ್ಕೆ ಉಪಯೋಗಿಸಲ್ಲ, ಯಾಕೆಂದರೆ ನಾವು ತಿಂತೀವಿ. ಸೊ ಈ ಒಂದು ಕಾನ್ಸೆಪ್ಟಲ್ಲಿ ನಮ್ಮ ಲೋಕಲ್ ಇರ್ತಕ್ಕಂಥ ಜನಕ್ಕೆ, ಏನು ಈಗ ಈ ಕೋಲಾರ ಸುತ್ತಮುತ್ತ ಇರ್ತಕ್ಕಂಥ ಕೋಲಾರ ಸಿಟಿ ಅಂದರೆ ನಾವು BM ಟೌನ್ಶಿಪ್ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ತೋಟದ ಹತ್ರ ಇರೋದು, ನಾವು ಇಲ್ಲೇ ವಾಸವಾಗಿರೋದು. ಸೊ ಇಲ್ಲಿ ಈ ಭಾಗದ ಜನಕ್ಕೆ ಏನು ಈ ಒಂದು ಒಳ್ಳೆ ತರಕಾರಿ ಅಲ್ಲ, ಒಂದು ಒಳ್ಳೆ ಸೊಪ್ಪು ಬೆಳೆದು ಕೊಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಜಾಗನ ಆಯ್ಕೆ ಮಾಡ್ಕೊಂಡಿದ್ವಿ. ಮೊದಲಿಗೆ ಉಳುಮೆ ಮಾಡಿಕೊಂಡು ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕ್ಕೊಳ್ತೀವಿ. ಪ್ರತಿಯೊಂದು ವಿಡಿಯೋನು ಅಪ್ಡೇಟ್ ಮಾಡ್ತಾ ಬರ್ತೀವಿ ನಿಮಗೆ. ಯಾಕೆ ಅಂತಂದರೆ ನಾವು ಯಾವ ರೀತಿ ಬೆಳಿತೀವಿ, ನಾವು ಯಾವ ರೀತಿ ಕ್ವಾಲಿಟಿ ಕೊಡ್ತೀವಿ ಅನ್ನೋದು ಮುಖ್ಯ. ಯಾಕೆಂದರೆ ಇವತ್ತು ಮಾರ್ಕೆಟಲ್ಲಿ ಸಿಗ್ತಾ ಇರ್ತಕ್ಕಂಥ ಕೆಲವೊಂದು ಪದಾರ್ಥಗಳು ನಿಮಗೆ ಗೊತ್ತೇ ಇದೆ. ಯಾಕೆಂದರೆ ಇವತ್ತು ಯೂರಿಯಾ ಆಗ್ಬೋದು, DAP ಆಗ್ಬೋದು, ಅಥವಾ ಪೆಸ್ಟಿಸೈಡ್ಸ್ ಅಂದರೆ ಔಷಧಿಗಳು ಹೊಡಿದೇ ಇರ್ತಕ್ಕಂಥ ಪ್ರಾಡಕ್ಟ್ ಯಾವುದೂ ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಏನು ಇವತ್ತು ಜನಕ್ಕೆ ಒಂದು ಒಳ್ಳೆ ಆಹಾರ ಸಿಗಬೇಕು ಅಂದರೆ, ಇವತ್ತು ಸೊಪ್ಪುಗಳಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಆಹಾರ ಸಿಗಬೇಕು ಅನ್ನೋ ಒಂದು ಧ್ಯೇಯದಿಂದ ಈ ಒಂದು ಕಾನ್ಸೆಪ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ಅಂತೇಳಿ. ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಯನ್ನು ಈ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತು ನಾವು ಇದನ್ನ ಏನಂದ್ರೆ ಉಳುಮೆ ಎಲ್ಲ ಮಾಡಿಸಿ ರೆಡಿ ಮಾಡ್ತಾ ಇದ್ದೀವಿ. ಇನ್ನೊಂದು ತಿಂಗಳಲ್ಲಿ ಅಂದ್ರೆ 1 ಮಂತಲ್ಲಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀವಿ. ಈಗ ಯಾಕಂದ್ರೆ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ಒಂದಷ್ಟು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದಾದ್ಮೇಲೆ ಆಮೇಲೆ ಬೀಜ ಒಳ್ಳೆ ತಳಿನ ಆಯ್ಕೆ ಮಾಡಿಕೊಂಡು ಒಳ್ಳೆ ತಳಿನ ಮಾಡ್ತೀವಿ. ಮಾಡಿದಾದ್ಮೇಲೆ ಸ್ಪ್ರಿಂಕ್ಲರ್ ಅಳವಡಿಸಿ ಒಂದು ನೀರಾವರಿ ವ್ಯವಸ್ಥೆ ಮಾಡಿ ಮೊಳಕೆ ಬಂದಾದ್ಮೇಲೆ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ. ಸೊ ದಯವಿಟ್ಟು ನಿಮಗೆ ಬೇಕಾದರೆ ಬಂದು ತೊಗೊಂಡೋಗ್ಬೋದು. ಒಂದು ಒಳ್ಳೆ ಪ್ರಾಡಕ್ಟ್ ಬೆಳ್ಕೊಡ್ತೀನಿ. ಯಾಕಂದರೆ ಇವತ್ತು ಕ್ಯಾನ್ಸರು, BP, ಶುಗರು ಇದೆಲ್ಲ ಬರ್ತಾ ಇರೋದು ಏನು ಇವತ್ತು ಪೆಸ್ಟಿಸೈಡ್ಸ್ ಹೊಡಿತಾ ಇದ್ದಾರೆ. ಆಮೇಲೆ ಇದು ಇವತ್ತು ಏನು ರಸಗೊಬ್ಬರಗಳನ್ನ ಭೂಮಿಗೆ ಹಾಕ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಜನಕ್ಕೆ ತುಂಬ ಅನಾನುಕೂಲ ಆಗ್ತಾ ಇದೆ. ಅದಕ್ಕೆ ಅನುಕೂಲ ಆಗೋ ರೀತಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ರಾಸಾಯನಿಕ ಮುಕ್ತ ಏನು ನಾವು ಇವತ್ತು ಜೀವಾಮೃತ ಆಗ್ಬೋದು, ಆಮೇಲೆ ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಸೊ ಈ ರೀತಿ ಇರ್ತಕ್ಕಂಥ ಒಂದು ಇದನ್ನ ಇಟ್ಕೊಂಡು ನಿಮಗೆ ಸೊಪ್ಪನ್ನು ಬೆಳೆದುಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಒಂದು ಫ್ಯಾಮಿಲಿ ಜೊತೆ ಈ ಒಂದು ಇದಕ್ಕೆ ಕೈ ಹಾಕ್ತಾ ಇದ್ದೀವಿ. ಕೊನೆ ತನಕ ಇದೇ ರೀತಿ ಸಪೋರ್ಟ್ ಇರಲಿ. ಹಾಗೇನೆ ಕೊನೆ ತನಕ ಪ್ರತಿಯೊಂದು ವಿಡಿಯೋನು ನಿಮ್ಗೆ ಅಪ್ಡೇಟ್ ಮಾಡಿ ತೋರಿಸ್ತಾ ಇರ್ತೀನಿ. ಜೈ ಹಿಂದ್.